ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಜುಲೈ 27ರಿಂದ ಆಗಸ್ಟ್ 2ರವರೆಗಿನ ಈ ಅತ್ಯಂತ ವಿಶೇಷವಾದ ಸಾಪ್ತಾಹಿಕ ರಾಶಿ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೃಶ್ಚಿಕ ರಾಶಿಯವರೇ, ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಬೆನ್ನ ಹಿಂದೆ ಯಾರೋ ನಿಮ್ಮ ಕೆಲಸವನ್ನು ಕೆಡಿಸುತ್ತಿದ್ದಾರೆ ಅಥವಾ ನಿಮ್ಮ ಕಠಿಣ ಪರಿಶ್ರಮದ ಶ್ರೇಯಸ್ಸನ್ನು ಅಂದರೆ ಕ್ರೆಡಿಟ್ ಬೇರೆಯವರು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತಿರಬಹುದು. ಅನಗತ್ಯ ಮಾನಸಿಕ ಒತ್ತಡ ಮತ್ತು ಹಣದ ಬಗ್ಗೆ ವಿಚಿತ್ರವಾದ ಅನ್ಸರ್ಟಿನಿಟಿ ನಿಮ್ಮನ್ನು ಕಾಡುತ್ತಿದ್ದರೆ, ಆದರೆ ಈಗ ಸಿದ್ಧರಾಗಿ. ಜುಲೈನ ಈ ಕೊನೆಯ ವಾರ ನಿಮಗೆ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡಲಿ. ನಿಮ್ಮ ದಾರಿಯಲ್ಲಿ ನಿಂತಿದ್ದ ಶತ್ರುಗಳು ಅಥವಾ ವಿರೋಧಿಗಳು ಈ ವಾರ ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ತಡೆಯಲ್ಲಿ ಹಿಡಿಯಲ್ಪಟ್ಟಿದ್ದ ಹಣದ ಹಠಾತ್ ವಾಪಸಾತಿ ಮತ್ತು ವೃತ್ತಿ ಜೀವನದಲ್ಲಿ ಅತಿದೊಡ್ಡ ಬ್ರೇಕ್ ಥ್ರೂ ನಿಮಗೆ ಸಿಗಲಿದೆ. ಆದರೆ ಎಚ್ಚರ, ನಿಮ್ಮ ಕೋಪ ಮತ್ತು ಮಾತಿನ ಮೇಲಿನ ನಿಯಂತ್ರಣ ಕೊರತೆಯಿಂದಾಗಿ ಈ ವಾರ ನಿಮ್ಮ ಆಪ್ತರೇ ನಿಮ್ಮಿಂದ ದೂರವಾಗಬಹುದು. ನೀವು ಖಂಡಿತವಾಗಿಯೂ ಮಾಡಬಾರದ ಆ ತಪ್ಪು ಯಾವುದು? ಲವ್ ಲೈಫ್ ಮತ್ತು ವ್ಯವಹಾರದ ನಿಖರವಾದ ಸ್ಥಿತಿ ಹೇಗಿರಲಿದೆ? ಇವೆಲ್ಲವನ್ನೂ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ, ಏಕೆಂದರೆ ಅರ್ಧಜ್ಞಾನ ಯಾವಾಗಲೂ ಅಪಾಯಕಾರಿ. ಬನ್ನಿ ಶುರು ಮಾಡೋಣ. ಈ ವಾರದ ಶಕ್ತಿಯು ನಿಮಗೆ ಪ್ರಚಂಡ ವೇಗವನ್ನು ತರುತ್ತಿದೆ. ಟ್ಯಾರೋನ ದ ಸನ್ ಮತ್ತು 8 ಆಫ್ ವಾಟ್ಸ್ ಕಾರ್ಡ್ಗಳು ಒಟ್ಟಿಗೆ ಬರುವುದು ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಹಠಾತ್ ವೇಗವನ್ನು ಪಡೆಯುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ನಿಮಗೆ ಯಾವುದಾದರೂ ಶುಭ ಸುದ್ದಿ, ಹೊಸ ಪ್ರಾಜೆಕ್ಟ್ ಅಥವಾ ಸಿಲುಕಿಕೊಂಡಿರುವ ಕ್ಯಾಶ್ ಫ್ಲೋ ಸಿಗಬಹುದು. ಜಾತಕದಲ್ಲಿ ಶನಿದೇವನು ವಕ್ರಿ ಸ್ಥಿತಿಯಲ್ಲಿ 4ನೇ ಮನೆಯಲ್ಲಿ ಕುಳಿತುಕೊಂಡು ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ನಿಮ್ಮ ಪರವಾಗಿ ತಿರುಗಿಸುತ್ತಿದ್ದಾನೆ. ಆದರೆ ರಾಹು ಈಗ ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸಿದ್ದಾನೆ. ಈ ಬದಲಾವಣೆಯಿಂದಾಗಿ ವಿಶಾಖ ಮತ್ತು ಜ್ಯೇಷ್ಠ ನಕ್ಷತ್ರದವರೆಗೆ ಸಕಾರಾತ್ಮಕ ಸಮಯ ಪ್ರಾರಂಭವಾಗಿದೆ. ಅಲ್ಲಿ ಹಳೆಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಅದೇ ಸಮಯದಲ್ಲಿ ಅನುರಾಧ ನಕ್ಷತ್ರದ ಜಾತಕದವರಿಗೆ ಭಾರೀ ಮಾನಸಿಕ ಒತ್ತಡ ಮತ್ತು ಕೌಟುಂಬಿಕ ಅಶಾಂತಿಯ ಪರಿಸ್ಥಿತಿ ಉಂಟಾಗಿದೆ. ರಾಹು ಮತ್ತು ಶನಿಯ ವಕ್ರದೃಷ್ಟಿಯ ನೇರ ಪರಿಣಾಮ ಈ ನಕ್ಷತ್ರದ ಮೇಲಿದೆ. ನನ್ನ ಸಲಹೆ ಎಂದರೆ ಈ ವಾರ ಯಾವುದೇ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ ಮತ್ತು ಪ್ರತಿದಿನ ಓಂ ರಾಮ್ ರಹವೇ ನಮಃ ಎಂದು ಜಪಿಸುವುದನ್ನು ಮರೆಯದಿರಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಈ ಸಮಯವು ಆಸಕ್ತಿದಾಯಕ ತಿರುವಿನಲ್ಲಿದೆ. 9ನೇ ಮನೆ ಅಂದರೆ ಅದೃಷ್ಟದ ಮನೆಯಲ್ಲಿ ಗುರು ಮತ್ತು ಸೂರ್ಯ ಒಟ್ಟಿಗೆ ಕುಳಿತಿದ್ದಾರೆ. ಸೂರ್ಯನು ಕಾರ್ಪೊರೇಟ್ ಮತ್ತು ಸರ್ಕಾರಿ ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾನೆ ಮತ್ತು ಗುರುವು ನಿಮ್ಮ ಪಂಚಮೇಶನಾಗಿದ್ದಾನೆ. ಇದರ ಫಲಿತಾಂಶವೆಂದರೆ ಸರ್ಕಾರಿ ಉದ್ಯೋಗ ಅಥವಾ B2B ಕಾರ್ಪೊರೇಟ್ ವ್ಯವಹಾರದಲ್ಲಿರುವವರು ಅಪಾರ ಗೌರವವನ್ನು ಪಡೆಯುತ್ತಾರೆ. ನೀವು ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಮಂಗಳ ಮತ್ತು ಶನಿಯ ಸ್ಥಾನವು ಅದ್ಭುತ ಅವಕಾಶಗಳನ್ನು ತೆರೆಯುತ್ತಿದೆ. ವಕೀಲರಿಗೆ ಈ ಗೋಚಾರವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಸವಾಲೆಂದರೆ ಆಗಸ್ಟ್ 11ರವರೆಗೆ ಗುರು ಅಸ್ತಸ್ಥಿತಿಯಲ್ಲಿದ್ದಾನೆ. ಯಶಸ್ಸು ಸಿಗುತ್ತದೆ, ಆದರೆ ಕೆಲಸದ ಹೊರೆ ತುಂಬಾ ಹೆಚ್ಚಿರುತ್ತದೆ. ಇದರಿಂದ ನೀವು ಮಾನಸಿಕವಾಗಿ ಸುಸ್ತಾಗಬಹುದು. ಮಂಗಳನು ನಿಮ್ಮ ಲಗ್ನದ ಮೇಲೆ ದೃಷ್ಟಿ ಬೀರುತ್ತಿದ್ದಾನೆ. ಇದು ನಿಮಗೆ ಅಪಾರ ಶಕ್ತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತಿದೆ, ಆದರೆ ಸ್ವಲ್ಪ ಕೋಪವನ್ನು ಕೂಡ ಉಂಟು ಮಾಡಬಹುದು. ವ್ಯಾಪಾರದಲ್ಲಿ 7ನೇ ಮನೆಯ ಅಷ್ಟಕ ವರ್ಗವು ಅತ್ಯಂತ ಪ್ರಬಲವಾಗಿದೆ. ರಾಹು ನಿಮ್ಮ 10ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ಆದ್ದರಿಂದ ಹೊಸ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ನಲ್ಲಿ ಹಾಕಬೇಡಿ. ನಿಮಗೆ ಜುಲೈ 28ರಂದು ಮಧ್ಯಾಹ್ನ 1:11ರಿಂದ ರಾತ್ರಿ 7:50ರವರೆಗೆ ಮತ್ತು ಆಗಸ್ಟ್ 1ರಂದು ಬೆಳಿಗ್ಗೆ 8:10ರಿಂದ ಮಧ್ಯಾಹ್ನ 2:30ರವರೆಗಿನ ಸಮಯವು ಅತ್ಯುತ್ತಮವಾಗಿರುತ್ತದೆ. ಈ ಸಮಯದ ಖಂಡಗಳಲ್ಲಿ ಚಂದ್ರನು ವರ್ಗೋತ್ತಮನಾಗಿರುತ್ತಾನೆ. ಆದ್ದರಿಂದ ನಿಮ್ಮ ವ್ಯಾಪಾರ ಸಭೆಗಳನ್ನು, ಮೀಟಿಂಗ್ಸ್ ಇವುಗಳನ್ನೆಲ್ಲ ಅಂತಿಮಗೊಳಿಸಿ. ದಶಾಂಶ ಚಕ್ರದ ಪ್ರಕಾರ ನೀವು ಕೆಲಸದಲ್ಲಿ ಸೂಕ್ಷ್ಮತೆಯನ್ನು ಕಾಯ್ದುಕೊಳ್ಳಬೇಕು. ಆಗ ಮಾತ್ರ ನೀವು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ಈ ವಾರ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಅದೃಷ್ಟದ ಅಧಿಪತಿಯಾದ ಚಂದ್ರನು ಆರಂಭದಲ್ಲಿ ಒತ್ತಡದಲ್ಲಿದ್ದಾನೆ, ಏಕೆಂದರೆ ಅವನ ಮೇಲೆ ಕೇತು, ಮಂಗಳ, ಬುಧ ಮತ್ತು ಶನಿಯ ದೃಷ್ಟಿ ಇದೆ. ಆದರೆ ಚಂದ್ರನು
ಗುರುವಿನೊಂದಿಗೆ ನೇರ ದೃಷ್ಟಿ ಸಂಬಂಧವನ್ನು ಬೆಳೆಸುತ್ತಿದ್ದಾನೆ. ಇದು ಪ್ರಬಲವಾದ ಧನಕಾರಕ ಯೋಗವಾಗಿದೆ. 11ನೇ ಮನೆಯಲ್ಲಿ ಶುಕ್ರನು ಕುಳಿತಿದ್ದಾನೆ. ಇದು ಲಿಕ್ವಿಡ್ ಕ್ಯಾಶ್ ಮತ್ತು ಆರ್ಥಿಕ ಲಾಭವನ್ನು ಬಲಪಡಿಸುತ್ತಿದ್ದಾನೆ. ಆದರೂ ಜುಲೈ 27 ಮತ್ತು 28ರ ಸಂಜೆಯ ವೇಳೆಗೆ ಚಂದ್ರನು ನಿಮ್ಮ 2ನೇ ಮನೆಯಾದ ಧನು ರಾಶಿಗೆ ಪ್ರವೇಶಿಸುವ ಮೂಲಕ ಕೇಮದ್ರುಮ ಮತ್ತು ಶಕಟ ಯೋಗವನ್ನು ಮಾಡುತ್ತಾನೆ. ಅನಿರೀಕ್ಷಿತವಾಗಿ ಹಣ ಬರುತ್ತದೆ, ಆದರೆ ಖರ್ಚುಗಳು ಸಹ ಎದುರಾಗುತ್ತವೆ. ಜುಲೈ 28ರ ರಾತ್ರಿಯಿಂದ ಜುಲೈ 31ರ ಬೆಳಿಗ್ಗೆಯವರೆಗೆ ಚಂದ್ರನು ಮಕರ ರಾಶಿಯಲ್ಲಿ ಗಜಲಕ್ಷ್ಮಿ ಮತ್ತು ಗಜಕೇಸರಿ ಯೋಗವನ್ನು ಮಾಡುತ್ತಾನೆ. ಈ ಸಮಯವು ಹಣದ ಶೇಖರಣೆಗೆ ಅದ್ಭುತವಾಗಿರುತ್ತದೆ. ಆದರೆ ಆಗಸ್ಟ್ 2ರ ದಿನವು ಆಸ್ತಿಗಳ ನಿರ್ಮಾಣ ಅಥವಾ ಲಿಕ್ವಿಡೇಷನ್ಗೆ ಸೂಕ್ತವಾಗಿದೆ. ಈ ದಿನ ಬುಧ ವರ್ಗೋತ್ತಮನಾಗಿರುತ್ತಾನೆ. ಇದರಿಂದ ಶುಕ್ರನ ನೀಚಭಂಗ ರಾಜಯೋಗವು ರೂಪುಗೊಳ್ಳುತ್ತದೆ. ಸಿಕ್ಕಿ ಹಾಕಿಕೊಂಡಿರುವ ಹಣವನ್ನು ಹಿಂಪಡೆಯಲು ಈ ದಿನ ಪ್ರಯತ್ನಿಸಿ, ಆದರೆ ಆತುರದಲ್ಲಿ ದೊಡ್ಡ ಹೂಡಿಕೆಗಳನ್ನು ಅಂದರೆ ಇನ್ವೆಸ್ಟ್ಮೆಂಟ್ಸ್ ಮಾಡುವುದನ್ನು ತಪ್ಪಿಸಿ. ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮ 7ನೇ ಮತ್ತು 12ನೇ ಮನೆಯ ಅಧಿಪತಿಯಾದ ಶುಕ್ರನು ರಾಹು ಮತ್ತು ಕೇತುಗಳ ನಡುವೆ ಪಾಪಕರ್ತರಿ ಯೋಗದಲ್ಲಿದ್ದಾನೆ. ಅವಿವಾಹಿತ ಜಾತಕದವರಿಗೆ ಜುಲೈ 29 ಮತ್ತು 30ರ ಸಮಯವು ಸೂಕ್ಷ್ಮವಾಗಿದೆ. ನವಾಂಶ ಚಾರ್ಟ್ ನಿಮ್ಮ ಮಾತಿನಲ್ಲಿ ತಾಳ್ಮೆ ಇರಲಿ ಎಂದು ಸೂಚಿಸುತ್ತಿದೆ, ಏಕೆಂದರೆ ನೀವು ಅಗತ್ಯಕ್ಕಿಂತ ಹೆಚ್ಚು ಆವೇಗಕ್ಕೆ ಒಳಗಾಗುತ್ತಿದ್ದೀರಿ. ವಾರಾಂತ್ಯದಲ್ಲಿ ಚಂದ್ರನು ಕುಂಭರಾಶಿಗೆ ಹೋದಾಗ ಸಂಬಂಧಕ್ಕೆ ಹೊಸ ಶಕ್ತಿಯನ್ನು ನೀಡಲು ಸಾಧ್ಯವಾಗುತ್ತದೆ. ವಿವಾಹಿತರ ಜೀವನದಲ್ಲಿ ಈ ವಾರ ಸ್ಥಿರತೆಯನ್ನು ತರುತ್ತಿದೆ. ಆದರೆ ಆಗಸ್ಟ್ 1ರ ಸುಮಾರಿಗೆ ಶುಕ್ರನು ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ನವಾಂಶವನ್ನು ಪ್ರವೇಶಿಸುತ್ತಾನೆ. ಇದು ಸಂಬಂಧಗಳಲ್ಲಿ ಬದಲಾವಣೆಗಳು ಮತ್ತು ಅನಿಶ್ಚಿತತೆಯನ್ನು ತರಬಹುದು. ವಾಸ್ತವದಿಂದ ದೂರವಿದ್ದು ಅವಾಸ್ತವಿಕ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ. ಸ್ವಲ್ಪ ಪ್ರಾಯೋಗಿಕವಾಗಿರಿ ಅಂದರೆ ಪ್ರಾಕ್ಟಿಕಲ್ ಆಗಿರಿ ಮತ್ತು ಕಟುವಾದ ಪ್ರತಿಕ್ರಿಯೆಗಳನ್ನು ನೀಡುವುದನ್ನು ತಪ್ಪಿಸಿ. ಕೌಟುಂಬಿಕ ರಂಗದಲ್ಲಿ ಮಿಶ್ರ ಶಕ್ತಿ ಇದೆ. ರಾಹು ನಿಮ್ಮ 4ನೇ ಮನೆಗೆ ಪ್ರವೇಶಿಸಿ ಪೋಷಕರ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಒತ್ತಡವನ್ನು ಉಂಟು ಮಾಡುತ್ತಿದ್ದನು. ಈಗ ಶನಿ ವಕ್ರಿಯಾಗಿರುವುದರಿಂದ ಕೌಟುಂಬಿಕ ಸಮಸ್ಯೆಗಳಿಗೆ ದಿಟ್ಟ ಪರಿಹಾರ ದೊರೆಯಲಿದೆ. ಜುಲೈ 31ರ ಬೆಳಿಗ್ಗೆಯಿಂದ ವಾರಾಂತ್ಯದವರೆಗೆ ಚಂದ್ರನು 4ನೇ ಮನೆಯಾದ ಕುಂಭರಾಶಿಗೆ ಬಂದು ರಾಹುವಿನೊಂದಿಗೆ ಗ್ರಹಣ ದೋಷ ಮತ್ತು ಶಕಟ ಯೋಗವನ್ನು ಮಾಡುತ್ತಾನೆ. ಜುಲೈ 31 ಮತ್ತು ಆಗಸ್ಟ್ 2ರ ನಡುವೆ ಮನೆಯ ವಾತಾವರಣವು ಹದಗೆಡಬಹುದು ಮತ್ತು ಭಾವನಾತ್ಮಕ ಏರಿಳಿತಗಳನ್ನು ತರಬಹುದು. ಶುಕ್ರನ ಈ ದೃಷ್ಟಿಯಿಂದ ಮನೆಯ ಮೇಲೆ ಹಠಾತ್ ದೊಡ್ಡ ಖರ್ಚು ಬರಬಹುದು. ನೀವು ಅತ್ಯಂತ ತಾಳ್ಮೆ ಮತ್ತು ಶಾಂತಿ ವರ್ತಿಸಬೇಕು. ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ ವಹಿಸುವ ಸೂಚನೆ ಇದೆ. 5ನೇ ಮನೆಯ ಅಧಿಪತಿ ಗುರುವು ಅಸ್ತನಾಗಿದ್ದಾನೆ ಮತ್ತು 8ನೇ ಮನೆಯ ಅಧಿಪತಿ ಬುಧನು ವೃಷಭ ನವಾಂಶಕ್ಕೆ ಹೋಗುತ್ತಿದ್ದಾನೆ. ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಹೊರಗಿನ ಕರಿದ ಹುರಿದ ಆಹಾರವನ್ನು ತ್ಯಜಿಸಿ. ಜುಲೈ 29ರಂದು ಶುಕ್ರನು ಧನು ನವಾಂಶವನ್ನು ಪ್ರವೇಶಿಸುತ್ತಿದ್ದಾನೆ. ಆದ್ದರಿಂದ ಮಧುಮೇಹಕ್ಕೆ ಸೆನ್ಸಿಟಿವ್ ಆಗಿರುವ ಜನರು ತಮ್ಮ ರಕ್ತದ ಸಕ್ಕರೆಯ ಮಟ್ಟವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳಬೇಕು. ಜುಲೈ 31ರಂದು ಬೆಳಿಗ್ಗೆ 6:38ರಿಂದ ಆಗಸ್ಟ್ 2ರಂದು ಮಧ್ಯಾಹ್ನ 3:27ರವರೆಗಿನ ಸಮಯವು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮವಾಗಿದೆ. ಆಗಸ್ಟ್ 2ರಂದು ರಾತ್ರಿ 10:50ಕ್ಕೆ ಮಂಗಳನು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು 8ನೇ ಮನೆಯ ಅಧಿಪತಿಯಾದ ಬುಧನೊಂದಿಗೆ ಸೇರುತ್ತಾನೆ. ಈ ಪರಿಸ್ಥಿತಿಯು ರಕ್ತದೊತ್ತಡ, ಆಸಿಡಿಟಿ ಮತ್ತು ಸ್ನಾಯುಗಳ ಸೆಳೆತವನ್ನು ತ್ವರಿತವಾಗಿ ಹೆಚ್ಚಿಸಬಹುದು. ನೀವು ಅನಿವಾಸಿ ಭಾರತೀಯರಾಗಿದ್ದರೆ NRI ಸ್ಥಳೀಯ ಟೈಮ್ ಝೋನ್ ಪ್ರಕಾರ ಎಚ್ಚರದಿಂದಿರಿ. ವಿದ್ಯಾರ್ಥಿಗಳಿಗೆ ಸೋಮವಾರದಿಂದ ಗುರುವಾರದವರೆಗಿನ ಸಮಯವು ಅದ್ಭುತವಾಗಿದೆ. ನಿಮ್ಮ ಏಕಾಗ್ರತೆ ಉಳಿಯುತ್ತದೆ. ಆದರೆ ಶುಕ್ರವಾರದಿಂದ ಭಾನುವಾರದವರೆಗೆ ಚಂದ್ರನ ಮೇಲೆ ರಾಹುವಿನ ಪ್ರಭಾವ ಮತ್ತು ಬುಧನ ಪೀಡಿತ ಸ್ಥಿತಿಯು ಸಂವಹನದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಈ ಸಮಯದಲ್ಲಿ ಕೆಟ್ಟ ಸಹವಾಸದಿಂದ ದೂರವಿರಿ ಮತ್ತು ಅಗತ್ಯವಿದ್ದರೆ ಹಿರಿಯರ
ಸಹಾಯವನ್ನು ಪಡೆಯಿರಿ. ಗೃಹಿಣಿಯರಿಗೆ ಈ ವಾರ ಸವಾಲಿನದ್ದಾಗಿರಬಹುದು. ರಾಹು 4ನೇ ಮನೆಯಲ್ಲಿದ್ದಾನೆ ಮತ್ತು ಜುಲೈ 31ರ ನಂತರ ಚಂದ್ರಗ್ರಹಣ ದೋಷದಿಂದಾಗಿ ಮನೆಯ ಶಾಂತಿ ಕದಡಬಹುದು. ಶುಕ್ರನ ಪ್ರಭಾವದಿಂದಾಗಿ ಗೃಹೋಪಯೋಗಿ ವಸ್ತುಗಳಿಗೆ ದೊಡ್ಡ ಖರ್ಚು ಬರಬಹುದು. ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಗಾಗಿ ಖಂಡಿತವಾಗಿಯೂ ಸಮಯವಿಸಲಿ. ನೀವು ಮನೆಯಿಂದಲೇ ಹಾಬಿ ಬಿಸ್ನೆಸ್ ಅಂದರೆ ಹವ್ಯಾಸ ಆಧಾರಿತ ವ್ಯಾಪಾರ ಆರಂಭಿಸಲು ಯೋಚಿಸುತ್ತಿದ್ದರೆ ಜುಲೈ 28ರ ದಿನ ಶುಭಕರವಾಗಿರುತ್ತದೆ. ನಿವೃತ್ತ ವೀಕ್ಷಕರಿಗೆ 11ನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ಪಿಂಚಣಿಯನ್ನು ಸುರಕ್ಷಿತವಾಗಿರಿಸುತ್ತಿದ್ದಾನೆ. ಜುಲೈ 29 ಮತ್ತು ಆಗಸ್ಟ್ 2ರ ಸುಮಾರಿಗೆ ನಿಮ್ಮ ಆರೋಗ್ಯ, ವಿಶೇಷವಾಗಿ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯ ಬಗ್ಗೆ ಕಾಳಜಿ ವಹಿಸಿ. ರಾಹುವಿನಿಂದಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಗಳು ಕಾಡಬಹುದು. ಎಳೆ ಬಿಸಿಲಲ್ಲಿ ವಾಕ್ ಮಾಡಿ ಮತ್ತು ರಾಮಾಯಣವನ್ನು ಪಠಿಸಿ. ನೀವು ಅಪಾರ ಶಾಂತಿಯನ್ನು ಪಡೆಯುತ್ತೀರಿ. ನೀವೇನಾದರೂ ಪ್ರಯಾಣದ ಯೋಜನೆಯನ್ನು ಮಾಡುತ್ತಿದ್ದರೆ ಬುಧನು ತೀವ್ರ ಒತ್ತಡದಲ್ಲಿರುವುದರಿಂದ ಆರಂಭಿಕ ದಿನಗಳಲ್ಲಿ ದೈಹಿಕ ಆಯಾಸವಾಗಬಹುದು. ನಿವೃತ್ತ ವೀಕ್ಷಕರಿಗೆ 11ನೇ ಮನೆಯಲ್ಲಿರುವ ಶುಕ್ರನು ನಿಮ್ಮ ಪಿಂಚಣಿಯನ್ನು ಸುರಕ್ಷಿತವಾಗಿರಿಸುತ್ತಿದ್ದಾನೆ. ಜುಲೈ 29 ಮತ್ತು ಆಗಸ್ಟ್ 2ರ ಸುಮಾರಿಗೆ ನಿಮ್ಮ ಆರೋಗ್ಯ, ವಿಶೇಷವಾಗಿ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯ ಬಗ್ಗೆ ಕಾಳಜಿ ವಹಿಸಿ. ರಾಹುವಿನಿಂದಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಗಳು ಕಾಡಬಹುದು. ಎಳೆ ಬಿಸಿಲಿನಲ್ಲಿ ವಾಕ್ ಮಾಡಿ ಮತ್ತು ರಾಮಾಯಣವನ್ನು ಪಠಿಸಿ. ನೀವು ಅಪಾರ ಶಾಂತಿಯನ್ನು ಪಡೆಯುತ್ತೀರಿ. ನೀವೇನಾದರೂ ಪ್ರಯಾಣದ ಯೋಜನೆಯನ್ನು ಮಾಡುತ್ತಿದ್ದರೆ ಬುಧನು ತೀವ್ರ ಒತ್ತಡದಲ್ಲಿರುವುದರಿಂದ ಆರಂಭಿಕ ದಿನಗಳಲ್ಲಿ ದೈಹಿಕ ಆಯಾಸವಾಗಬಹುದು. ಆದರೆ 1 ಮತ್ತು 2ರ ನಂತರ ಶುಕ್ರನು ಕನ್ಯಾ ರಾಶಿಗೆ ಹೋದಾಗ ಮತ್ತು ಬುಧನು ವರ್ಗೋತ್ತಮನಾದಾಗ ನಿಮ್ಮ ದೂರದ ಪ್ರಯಾಣಕ್ಕೆ ಅತ್ಯಂತ ಬಲವಾದ ಯೋಗಗಳು ರೂಪುಗೊಳ್ಳುತ್ತವೆ. ಆಧ್ಯಾತ್ಮಿಕ